ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ನಿನ್ನೆ ದಿನ ಒಂದು ವ್ಲಾಗನ್ನು ಹಾಕಿದ್ದೆ. ಏನು ಅಂತ ಕೇಳಿದರೆ, ನನ್ನ ಚಿಕ್ಕಮ್ಮನ ಮನೆಯ ಗೃಹ ಪ್ರವೇಶ ಅಂತ ಹೇಳಿ. ಕೆಲವರೆಲ್ಲ ನೋಡಿದ್ದೀರಿ ಅದನ್ನು. ಗೃಹ ಪ್ರವೇಶದ ಹಿಂದಿನ ದಿವಸ ಮನೆಗೆ ಹೋಗಿ ಒಂದಷ್ಟು ಕೆಲಸ ಎಲ್ಲ ಮಾಡಿ ಆಯಿತು. ಬಟ್ ಇವತ್ತಿನ ಏನಂತ ಹೇಳಿದರೆ, ದಿನಾಂಕ 20ನೇ ತಾರೀಕಿನಂದು ಅಲ್ಲಿ ಗೃಹ ಪ್ರವೇಶ ಅನ್ನುವಂಥದ್ದು ಇರುವಂಥದ್ದು. ಹಾಗಾಗಿ ನಾನು ಮತ್ತು ಅಮ್ಮ ಒಟ್ಟಿಗೆ ಹೋಗಿದ್ದೇವೆ. ನಾನಂದರೆ ನೈಟೇ ಅಲ್ಲಿಂದ ಒಂದು ಡೆಕೋರೇಷನ್ ಅದೆಲ್ಲ ಆಗಿ ನೈಟ್ ಬಂದಿದ್ದೇನೆ. ಬಟ್ ಅಮ್ಮ ಮನೆಯಲ್ಲಿದ್ದರು. ಅಂದರೆ 4-5 ನಾಯಿಗಳಿರೋದ್ರಿಂದ ಒಬ್ಬರು ಮನೆಯಲ್ಲಿ ಬೇಕಾಗುತ್ತೆ. ಅಮ್ಮನನ್ನು ಕರ್ಕೊಂಡು ನಾನು ಮತ್ತು ಅಮ್ಮ ಒಟ್ಟಿಗೆ ಹೋಗಿದ್ದೇವೆ. ಬೆಳಿಗ್ಗೆ ಒಂದು 10-11 ಗಂಟೆಗೆ ಹೊತ್ತಿಗೆ ಹೋಗಿರುವಂಥದ್ದು. ಮತ್ತು ನನ್ನ ಸಿಸ್ಟರ್, ಬೇರೆ ಅಜ್ಜಿನವರು ಎಲ್ಲ ಅಲ್ಲಿ ಇದ್ದರು. ಅಮ್ಮ ಮತ್ತು ನಾನು ಸುಶೀಲ ದೇವಸ್ಥಾನ ಮಾರ್ಗವಾಗಿ ಅಲ್ಲಿಗೆ ಹೋಗಿರುವಂಥದ್ದು. ಒಂದಷ್ಟು ನೆಂಟರು ಅವರು ಇವರೆಲ್ಲ ಬಂದಿದ್ದರು. ಸತ್ಯನಾರಾಯಣ ಪೂಜೆ ಇದಕ್ಕೆ ಸಿದ್ಧತೆ ನಡೀತಾ ಇತ್ತು. ಅಲ್ಲದೆ ಏನು ಗ್ಯಾಸ್ ಮೇಲೆ ಹಾಲನ್ನು ಇಟ್ಟು ಹಾಲನ್ನು ಅದು ಕುದಿಯೋ ತನಕ ಏನೊಂದು ಕ್ರಮ ಅನ್ನುವಂಥದ್ದು ಇದೆ, ಅದಾಗ್ತಾಯಿತ್ತು. ಭಜನೆ ಕಾರ್ಯಕ್ರಮ, ಅಲ್ಲಿ ಇದ್ದವರೆಲ್ಲ ದೇವರ ಭಜನೆಯನ್ನು ಆಡ್ತಾಯಿದ್ರು. ಇದು ನನ್ನ ಚಿಕ್ಕಮ್ಮ ಇವರೇ. ಅಲ್ಲಿ ಭಜನೆ ಕಾರ್ಯಕ್ರಮ ಅನ್ನುವಂಥದ್ದು ಕೂಡ ಆಗ್ತಾಯಿತ್ತು. ಅಂದರೆ ಅಲ್ಲಿರುವಂಥವರೆಲ್ಲ ಹಾಲು ಕುದಿಸುವಂತಹ ಕ್ರಮ ಏನಿದೆ, ಅಂದರೆ ಗೃಹ ಪ್ರವೇಶದ ಟೈಮಲ್ಲಿ ಹಾಲನ್ನು ಕುದಿಸುವಂಥದ್ದೊಂದು ಪದ್ಧತಿ ಏನಿದೆ, ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಎಲ್ಲ ನಾನು ಹೋಗುವಾಗ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ಬೇಕಾಗಿ ದೇವರ ನಾಮಸ್ಮರಣೆ, ಭಜನೆ ಎಲ್ಲ ಹಾಡ್ತಾ ಇದ್ದದ್ದು ಆಯಿತು. ಕಡೆಗೂ ಹಾಲೆಲ್ಲ ಕುದಿಸಿ ಅಲ್ಲಿಯ ಪ್ರಕ್ರಿಯೆಗಳೆಲ್ಲ ಆಗಿ ಒಂದಷ್ಟು ಬೇರೆ ಕೆಲಸ ಎಲ್ಲ ಬಾಕಿ ಇತ್ತು. ಅಂದರೆ ಸತ್ಯನಾರಾಯಣ ಪೂಜೆ ಆಗ್ತಾ ಇತ್ತಲ್ಲ, ಅದರ ಪೂಜೆ ಮುಗ್ದಿರಲಿಲ್ಲ. ಅದರ ಪೂಜೆ ಕೂಡ ಆಗಬೇಕಿತ್ತು. ಅಲ್ಲಿ ಕೂಡ ಒಂದಷ್ಟು ಹೊತ್ತು ಬಂದು ಅಲ್ಲಿಯ ವಿಡಿಯೋ ಚಿತ್ರೀಕರಣ ಎಲ್ಲ ಮಾಡಿದೆ. ಇವರು ನನ್ನ ಚಿಕ್ಕಮ್ಮನ ಅತ್ತೆ ಮತ್ತು ಮಾವ. ಇಲ್ಲಿ ಏನು ಸತ್ಯನಾರಾಯಣ ದೇವರ ಪ್ರಸಾದ ಅನ್ನುವಂಥದ್ದು ಕೂಡ ರೆಡಿ ಮಾಡ್ತಾಯಿದ್ದು. ಇದು ನನ್ನ ಚಿಕ್ಕಮ್ಮನ ಮನೆ. ನೋಡಿ, ನಿನ್ನೆಲ್ಲ ನಾವೇ ಡೆಕೋರೇಷನ್ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಾಗಿದೆ ಗೊತ್ತಿಲ್ಲ, ಆದರೆ ಡೆಕೋರೇಷನ್ ಹೇಳಿರಲಿಲ್ಲ. ಹೂ ಹಾಸನದಿಂದ ತರಿಸಿರುವಂಥದ್ದವರು. ಫುಲ್ಲು ತುಂಬ ಹೂ ಎಲ್ಲ ಇತ್ತಲ್ಲ, ಹಾಗಾಗಿ ಒಂದಷ್ಟು ನಮಗೆ ತಿಳಿದಷ್ಟರ ಮಟ್ಟಿಗೆ ನಾವು ಹೂವನ್ನೆಲ್ಲ ಹಾಕಿ ಸಾಧ್ಯವಾದಷ್ಟು ಎಲ್ಲ ಹೂವನ್ನು ಮುಗಿಸುವಷ್ಟು ಡೆಕೋರೇಷನ್ ಮಾಡಿದ್ದೇವೆ. ಶಿವಜ್ಯೋತಿ ನಿಲಯ ಅಂತ ಹೇಳಿ ಅವರ ಮನೆಗೆ ಹೆಸರನ್ನು ಕೂಡ ಇರಿಸಿದ್ದಾರೆ. ಒಂದಷ್ಟು ಡಿಸೈನಿಂಗ್ಗಳು ಎಲ್ಲ ಕೆಲಸವು ತುಂಬ ನೀಟಾಗಿ ಮಾಡಿದೆ, ಚೆನ್ನಾಗಾಗಿದೆ. ನೋಡಿ, ಡಿಸೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡ್ರಾಯಿಂಗನ್ನು ಮಾಡಿದ್ದಾರೆ. ಅಲ್ಲಲ್ಲಿ ಒಂದಷ್ಟು ಪೇಂಟಿಂಗ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕನ್ನೆಲ್ಲ ಮಾಡಿದ್ದಾರೆ. ಇದು ಹೇಗೆ ಅಂತ ಕೇಳಿದ್ರೆ, ಮೇಲೆ ಹಂಚಿದೆ ಮತ್ತು ಸ್ಲ್ಯಾಪು ಅದಂದರೆ ಫಸ್ಟ್ ಫ್ಲೋರು ಥರ ಮಾಡಿದ್ದಾರೆ. ಬಟ್ ಅಲ್ಲಿಗೆ ಸ್ಟೆಪ್ ಇಲ್ಲ, ಅದನ್ನು ಏಣಿಯಲ್ಲಿ ಹೋಗಬೇಕು. ಅಂದರೆ ನಾನು ತೋರಿಸ್ತೇನೆ ವಿಡಿಯೋದಲ್ಲಿ. ಅದವರಿಗೆ ಸ್ವಲ್ಪ ತೋಟ ಇದೆ, ಅಡಿಕೆ ಎಲ್ಲ ಆಗುತ್ತೆ. ಅಡಿಕೆ ಆಗೋದಕ್ಕೆ ಬೇಕಾಗಿ ಅಲ್ಲಿ ಅಡಿಕೆಯನ್ನು ಸ್ಟೋರೇಜ್ ಮಾಡಲಿಕ್ಕೆ ಅಂತ ಹೇಳಿ ಮಾಡಿದ್ದಾರೆ. ಹಾಗಾಗಿ ನೋಡಿ, ವಿಡಿಯೋದಲ್ಲಿ ಮುಂದಕ್ಕೆ ಬರುತ್ತೆ ನೋಡಿ. ಮನೆ ಇದು ಒಂದು ಫಸ್ಟ್ ಫ್ಲೋರ್ ಥರ ಕಾಣುತ್ತಲ್ಲ ನೋಡಿ, ಆ 2 ಕಿಟಕಿಗಳು ಕಾಣುವಂಥದ್ದು, ಅದು ಫುಲ್ಲು ಹಾಲ್ ಥರ ಇದೆ. ಅಲ್ಲಿ ಅಡಿಕೆಯನ್ನು ಇಡೋದಕ್ಕೆ ಮಾಡಿರುವಂತಹ ಸ್ಟೋರೇಜ್ ರೂಮ್ ಥರ ಇದೆ. ಬಟ್ ಅದು ಕೂಡ ಚೆನ್ನಾಗಿದೆ ರೂಮ್, ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಮತ್ತು ಇಲ್ಲಿಗ ಸತ್ಯನಾರಾಯಣ ಪೂಜೆ ಆಗ್ತಾಯಿತ್ತು. ಅದರ ಕಡೆದಾಗಿ ಅರ್ಚಕರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಎಲ್ಲ ಆರತಿ ಎಲ್ಲ ಆಗಿ ಜನ ಎಲ್ಲ ತುಂಬ ಇದ್ದರು. ಊಟದ ವ್ಯವಸ್ಥೆ ಹತ್ರ ಒಂದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸುವಂತ ಹೇಳಿ ವಿಡಿಯೋ ಚಿತ್ರೀಕರಣ ಮಾಡಿದೆ. ಯಕ್ಷಗಾನಕ್ಕೆ ನಾನು ನಿನ್ನೆ ಮತ್ತು ಇವತ್ತು ರಜಾ ಮಾಡಿರುವಂಥದ್ದು. ಈ ರೀಸನ್ನಿಂದಾಗಿ ಹಾಗಾಗಿ ಯಾರೆಲ್ಲ ನನಗೆ ಕೆಲವರೆಲ್ಲ ಮೆಸೇಜ್ ಮಾಡಿದ್ರು, ನಮ್ಮ ಕುಡ್ಲ ಚಾನಲಲ್ಲಿ ನಿಮ್ಮದು ಲೈವ್ ಬರ್ತಾಯಿದೆ, ನೀವೇನು ಇಲ್ವಾ, ಯಕ್ಷ ಇಲ್ವಾ, ಹಾಗೆ ಹೀಗೆ ಅಂತೇಳಿ. ನಾನು ರಜಾ ಅಂದರೆ ಚಿಕ್ಕಮ್ಮನ ಮನೆಯ ಕಾರ್ಯಕ್ರಮಕ್ಕೋಸ್ಕರ ರಜೆ ಮಾಡಿರುವಂಥದ್ದು. ಐಸ್ ಕ್ರೀಮ್ ಇತ್ತು, ಊಟದ ವ್ಯವಸ್ಥೆಗಳೆಲ್ಲ ಇತ್ತು. ಒಳ್ಳೆ ತುಂಬ ರಶ್ ಇತ್ತು. ಮಧ್ಯಾಹ್ನದ ಹೊತ್ತಿಗೆ ಫುಲ್ ರಶ್ ಅನ್ನುವಂಥದ್ದು ಇತ್ತು. ನೋಡಿದು ಮನೆಯ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶ, ಹಾಗಾಗಿ ಸ್ವಲ್ಪ ಸ್ಟೈಲಾಗಿ ಹೋಗಿದ್ದೆ.
ಹಾಗಾಗಿ ನೋಡಿ ಲೈಟಿಂಗ್ಸ್ ಸೆಟಪ್ಗಳು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈಗ ಇಲ್ಲಿ ಎಲ್ಲ ನಾವು ಕ್ಲೀನಿಂಗ್ ಮಾಡಿ ಆಗಿದೆ. ಅಂದರೆ ಮಧ್ಯಾಹ್ನ 3:30-4 ಗಂಟೆ ಹೊತ್ತಿಗೆ ಇದು ತೆಗೆದದ್ದು. ಅಂದರೆ ಊಟ ಇರೋದು ವ್ಯವಸ್ಥೆ ಎಲ್ಲ ಆಗಿ ನಾವು ಬೇಗ ಅದನ್ನು ಕ್ಲೀನಿಂಗ್ ಆಗಬೇಕು, ಮತ್ತು ಅಲ್ಲಿ ಯಾರು ಇರೋದಿಲ್ಲ, ಹಾಗಾಗಿ ಕ್ಲೀನಿಂಗ್ ಆಯಿತು. ನೋಡಿ ನಾನು ಆಗ ಹೇಳಿದೆಲ್ಲ ಫಸ್ಟ್ ಫ್ಲೋರ್ ಅಂತೇಳಿ. ನೋಡಿ ಇಲ್ಲಿ ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಮೇಲೆ ಹಂಚಿದೆ, ಪ್ಲ್ಯಾನಿಂಗ್ ಮಾಡುವಂಥವ್ರಿಗೆ ಮಾಡ್ಬೋದು. ನೋಡಿ ಮೇಲೆ ಹಂಚು, ಇಲ್ಲಿ ಸ್ಲ್ಯಾಪ್ ಆಗಿ ಮಾಡಿ ಇಲ್ಲಿ ಫುಲ್ ಅಡಿಕೆ ಇಡೋದಕ್ಕೆ, ಸ್ವಲ್ಪ ತೋಟ ಇದೆ ಅವರಿಗೆ, ಅಡಿಕೆ ಆಗುತ್ತೆ. ಹಾಗಂದ್ರೆ ಮೇಲೆ ಬರೋದಕ್ಕೆ ಈ ಸ್ಟೆಪ್ ಇರುವಂಥದ್ದು ಏಣಿ, ಅದು ಫಿಕ್ಸ್ ಏಣಿ, ಅದನ್ನೇ ಮೇಲ್ಗಡೆ ತೆಗಿಬೋದು. ಸೊ ಈ ರೀತಿ. ಸೊ ಹಾಗಾಗಿ ಅಲ್ಲಿದ್ದು ವಿಚಾರಗಳಾಗಿ ನಾನು ಮತ್ತು ಮಾವ, ಅಕ್ಕನ ಮಗ ಬಂದಿದ್ದ, ನಾವು ಮೂವರು ರಿಟರ್ನ್ ಸಂಜೆ ಹೊರಟಿದ್ದೇವೆ. ಅಮ್ಮ, ಅತ್ತೆ ಮತ್ತು ಅಜ್ಜಿನವರೆಲ್ಲ ಅಲ್ಲೇ ಇದ್ದಾರೆ. ಅಂದರೆ ಇವತ್ತು ನೈಟ್ ಕೂಡ ಕಾರ್ಯಕ್ರಮ ಇದೆ ಅಲ್ಲಿ. ಅಂದರೆ ನಾನ್ ವೆಜ್ ಅದು ಇದೇನೋ ಇರುತ್ತಲ್ಲ, ಹಾಗಾಗಿ ನೈಟು ನಿಲ್ಲಿ ಕೇಳಿದರು. ಬಟ್ ನನಗೆ ನಾಳೆ ಕಾಲೇಜ್ ಇದೆ, ಡ್ಯೂಟಿ ಇದೆ, ಅದಲ್ಲದೆ ಯಕ್ಷಗಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಸಂಜೆ ಹೊರಟಿದ್ದೇನೆ. 2 ದಿನ ಹೋಗಿರುವಂಥದ್ದೇ ಕಷ್ಟದಲ್ಲಿ. ನಾನು ಹಾಗೆಲ್ಲ ಎಲ್ಲಿಗೂ ಹೋಗೋದು ಬಹಳ ಕಡಿಮೆ. ಹಾಗಾಗಿ ನಾನು ಮತ್ತು ಮಾವ ಇದ್ದರು. ಅಂದರೆ ಮಾವನಿಗೆ ದೈವದ್ದು ದೀಪ ಇಡೋದಕ್ಕೆ ಅದಕ್ಕೆ ಅದೆಲ್ಲ ಇದೆ. ನನಗೆ ಕೂಡ ಅಮ್ಮ ಇಲ್ಲ ಅಲ್ಲ, ಮನೆಯಲ್ಲಿ ನಾಯಿಗಳಿಗೆ ಊಟದ ವ್ಯವಸ್ಥೆ ಎಲ್ಲ ಆಗಬೇಕು. ಸೊ ಅದಕ್ಕಾಗಿ ನಾನು ಕೂಡ ಮನೆಯಲ್ಲೊಬ್ಬನೇ. ಹಾಗಾಗಿ ಅಕ್ಕನ ಮಗ ಇದ್ದ, ಅವನಿಗೆ ನಾಳೆ ಸ್ಕೂಲ್ ಇದೆ. ಅಕ್ಕ ಮಧ್ಯಾಹ್ನ ಮಾವನವರ ಕಾರಲ್ಲಿ ಹೋಗಿದ್ಲು, ಹಾಗಾಗಿ ಅವನು ಹೋಗೋದಿಲ್ಲ, ಇಲ್ಲಿ ಆಟ ಆಡ್ತೇನೆ ಅಂಥೇಳಿ ನಮ್ಮ ಜೊತೆ ನಿಂತ್ಕೊಂಡ. ಸೊ ಮತ್ತು ಅವನು ನನ್ನೊಟ್ಟಿಗೆ ಬಂದು ಸುಶೀಲ ದೇವಸ್ಥಾನ ನೋಡಿದ್ದು, ಸುಶೀಲ ದೇವಸ್ಥಾನ ಎಲ್ಲ ಆಗಿ ಮತ್ತು ಫೈನಲಿ ನಾವು ನಮ್ಮ ಮನೆಗೆ ಬಂದು ಮುಟ್ಟುವಾಗ ಸಂಜೆ 5:30-6 ಗಂಟೆ ಆಗಿದೆ. ಟಯರ್ಡ್ ಆಗಿತ್ತು, ಸುಸ್ತಾಗಿತ್ತು. ಸೊ ಮನೆಗೆ ರೀಚ್ ಆಗಿದ್ದೇವೆ. ಮುಂದಿನ ಬ್ಲಾಗಲ್ಲಿ ಸಿಗುವ. ವಿಡಿಯೋ ಇಷ್ಟ ಆದರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.